ಶತಾಯ ಗತಾಯ ತಮಿಳುನಾಡನ್ನು ಗೆಲ್ಲಲೇಬೇಕು ಅಂತ ಪಣ ತೊಟ್ಟಿರುವ ಬಿಜೆಪಿಗೆ ಈಗ ಚುನಾವಣೆ ದುತ್ತಂತ ಎದುರು ಬಂದು ನಿಂತಿರುವಾಗ ತಮಿಳುನಾಡು ಗೆಲ್ಲೋದು ಅಷ್ಟು ಸುಲಭ ಅಲ್ಲ ಅಂತ ಅರ್ಥ ಆಗಿದೆ. ಈಗ ಬಿಜೆಪಿ ಇಳೆಯ ದಳಪತಿ ವಿಜಯ್ ಅವರ ಜೊತೆಗೆ ಮಾತುಕತೆಗೆ ಕೂಡ ಮುಂದಾಗಿದೆ. ತಮಿಳುನಾಡನ್ನು ಗೆಲ್ಲಲೇಬೇಕು ಅಂದರೆ ಟಿವಿಕೆ ಪಕ್ಷದ ಸಾಥ್ ಬೇಕು ಅಂತ ಬಿಜೆಪಿಗೆ ಅರ್ಥ ಆಗಿದೆ. ಹಾಗಾಗಿ ಒಂದು ಹೊಸ ಆಫರನ್ನು ವಿಜಯ್ ಅವರ ಮುಂದೆ ಬಿಜೆಪಿ ಇಟ್ಟಿದೆ. ಇದಕ್ಕೆ ವಿಜಯ್ ಒಪ್ತಾರ? ಸದ್ಯ ವಿಜಯ್ ಈ ಆಫರನ್ನು ನೋಡಿದರೆ ಖಂಡಿತ ಬಿಜೆಪಿಯತ್ತ ಒಲವು ತೋರಿಸುವಂಥ ಸಾಧ್ಯತೆಗಳಿದೆ. ಯಾಕೆಂದರೆ ಬಿಜೆಪಿ ಈ ಹಿಂದೆ ಇದನ್ನು ಮಾಡಿ ತೋರಿಸಿದೆ ಕೂಡ. ಈ ಆಫರನ್ನು ಕೊಟ್ಟು ಸಕ್ಸಸ್ ಕೂಡ ಮಾಡಿದೆ. ಅದು ವಿಜಯ್ ಅವರು ಕೂಡ ಈ ಆಫರನ್ನು ತಗೊಂಡು ತಮಿಳುನಾಡು ರಾಜಕಾರಣದಲ್ಲಿ ಬಿಜೆಪಿ ಜೊತೆ ಕೈ ಜೋಡಿಸ್ತಾರ? AIDMK, TVK, ಬಿಜೆಪಿ ಸೇರಿಕೊಂಡು ಆಂಧ್ರ ಪ್ರದೇಶದಲ್ಲಿ ಹೇಗೆ TDP, ಜನಸೇನಾ, ಬಿಜೆಪಿ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗಿದೆಯೋ ಆ ರೀತಿ ತಮಿಳುನಾಡಲ್ಲಿ ಕೂಡ ಸರ್ಕಾರ ರಚನೆಗೆ ಅವಕಾಶ ಸಿಕ್ಕತ್ತಾ? ಅಂದರೆ ಇನ್ನೇನು ಚುನಾವಣೆ ಹೊಸ್ತಿಲಲ್ಲಿರುವಾಗ ಬಿಜೆಪಿ TVK ಪಕ್ಷಕ್ಕೆ ಆಫರನ್ನು ಕೊಟ್ಟಿದೆಯೇ. 80 ಸೀಟ್ಗಳ ಆಫರ್. ಅಂದರೆ ತಮಿಳುನಾಡಿನ 234 ವಿಧಾನಸಭಾ ಕ್ಷೇತ್ರಗಳೇನಿದೆ ಇದರಲ್ಲಿ 80 ಸೀಟ್ಗಳನ್ನು TVKಗೆ ಬಿಟ್ಟುಕೊಡ್ತೀವಿ. ಜೊತೆಗೆ ವಿಜಯ್ಗೆ DCM ಪಟ್ಟದ ಆಫರನ್ನು ಕೂಡ ಕೊಟ್ಟಿದೆ. ಇದು ಹಿಂದೆ ಅಲಿಖಿತವಾಗಿ ಒಂಥರ ಪಕ್ಕದ ಆಂಧ್ರ ಪ್ರದೇಶದ ಪವನ್ ಕಲ್ಯಾಣ್ ಅವರಿಗೆ ಒಲಿದು ಬಂದಿತ್ತು. ಯಾವುದೇ ರೀತಿಯ ಅಂದರೆ ಈ ರೀತಿಯ DCM ಪಟ್ಟ ಈ ರೀತಿ ಯಾವುದೇ ರೀತಿಯ ಆಫರ್ ಇರಲಿಲ್ಲ. ಆದರೆ ಸಹಜವಾಗಿಯೇ ಏನು ಸ್ಪರ್ಧೆ ಮಾಡಿದ ಅಷ್ಟೂ ಸ್ಥಾನಗಳಲ್ಲಿ ಗೆದ್ದಂಥ ಪವನ್ ಕಲ್ಯಾಣ್ರ ಜನಸೇನಾ ಪಕ್ಷಕ್ಕೆ ಅರ್ಹವಾಗಿಯೇ DCM ಸ್ಥಾನ ಬಂದಿತ್ತು. ಅದು ಪವನ್ ಕಲ್ಯಾಣ್ ಅವರಿಗೆ ಒಲಿದಿತ್ತು. ಅಲ್ಲಿ ಬಿಜೆಪಿ ಸಾಥ್ ಕೊಟ್ಟಿತ್ತು TDPಗೆ, ಜನಸೇನೆಗೆ. ಹಾಗಾಗಿ ಮೂರೂ ಪಕ್ಷಗಳು ಸೇರಿಕೊಂಡು ಮೈತ್ರಿ ಪಕ್ಷದ ಸರ್ಕಾರವನ್ನು ಆಂಧ್ರ ಪ್ರದೇಶದಲ್ಲಿ ರಚಿಸಿವೆ. ಹಾಗೆಯೇ ಯಾವುದೇ ವಿವಾದಗಳಿಲ್ಲದೆ, ವಿರೋಧಗಳಿಲ್ಲದೆ ಆಂಧ್ರ ಪ್ರದೇಶದಲ್ಲಿ ಅತ್ಯಂತ ಯಶಸ್ವಿಯಾಗಿ ಈ ಮೈತ್ರಿ ಪಕ್ಷ ಮುನ್ನಡೀತಾ ಇದೆ. ಈಗ ತಮಿಳುನಾಡಿನಲ್ಲಿ ವಿಜಯ್ ಅವರಿಗೂ ಕೂಡ ಗೊತ್ತು ತಾನೇನು ಏಕಾಂಗಿಯಾಗಿ TVK ಪಕ್ಷವನ್ನು ಅಧಿಕಾರಕ್ಕೆ ಏರಿಸೋದು ಸಾಧ್ಯ ಇಲ್ಲ ಅಂತ. ಯಾಕಂದರೆ ಎದುರಿರುವಂಥ DMK ಇದೆಯಲ್ಲ ಅದು ತುಂಬ ಸ್ಟ್ರಾಂಗ್ ಆಗಿದೆ. ಅಲ್ಲಿರುವಂಥ ಸ್ಟಾಲಿನ್, ಉದಯನಿಧಿ ಸ್ಟಾಲಿನ್, ಹಾಗೆಯೇ ಅದಕ್ಕಿರುವಂಥ ಹಿನ್ನೆಲೆ ಇದೆಯಲ್ಲ ಇದು ಈ ಬಾರಿ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಸೀಟ್ಗಳನ್ನು ತಗೊಳ್ಳುತ್ತೆ. 230ರಲ್ಲಿ 100ಕ್ಕಿಂತ ಹೆಚ್ಚು ಸೀಟ್ಗಳನ್ನು ತಗೊಳ್ಳುವಂಥ ಸಾಮರ್ಥ್ಯ DMKಗೆ ಇದೆ. ಇಲ್ಲಿ DMK ಏಕಾಂಗಿಯಾಗಿ ಹೋರಾಟ ಮಾಡಿ ಕೂಡ 100ಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಪಡ್ಕೊಳ್ಳುತ್ತೆ. ಅಂದರೆ ಸಣ್ಣ ಪುಟ್ಟ ಪಕ್ಷಗಳ ಸಹಕಾರ ತಗೊಂಡು ಅಧಿಕಾರಕ್ಕೆ ಇರುವಂಥ ಸಾಧ್ಯತೆ ಇರುತ್ತೆ. ಆದರೆ TVKಗೆ ಏನು ಈಗ ಅಧಿಕಾರಕ್ಕೆ ಏರಬೇಕು ಅಂತ ಹೇಳಿದರೆ, ಇಲ್ಲ ಅಂದರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಬೇಕಾಗತ್ತೆ. ಒಂದು 40-50 ಸೀಟ್ಗಳನ್ನು ತಗೊಂಡ್ರೆ ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ TVKಗೆ. ಈ ಕಾರಣಕ್ಕಾಗಿ TVK ಯಾರ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿದರೆ ಬಿಜೆಪಿ AIDMK ಜೊತೆ ಕೈ ಜೋಡಿಸಿದ್ರೆ ಆಗ ಒಂದು ಹೊಸ ಶಕ್ತಿಯಾಗಿ ಉದಯಿಸೋದಕ್ಕೆ TVK ಕೂಡ ಸಾಧ್ಯ ಆಗುತ್ತೆ. ಇಲ್ಲ DMKನ ಎದುರು ಹಾಕೊಂಡು ವಿರೋಧ ಪಕ್ಷವಾಗಿ ಕೂತ್ಕೋಬೇಕು, ಇಲ್ಲ ಅಂತ ಹೇಳಿದರೆ ಆಡಳಿತ ಪಕ್ಷ ಆಗಬೇಕು ಅಂದರೆ ಸದ್ಯ DMKಯನ್ನು ವಿರೋಧಿಸ್ಕೊಂಡು DMKಗೆ TVK ಅವಶ್ಯಕತೆ ಇಲ್ಲ. ಅದಕ್ಕಾಗಿ ಬಿಜೆಪಿ AIDMK ಜೊತೆ ಕೈ ಜೋಡಿಸಿದ್ರೆ ಸಹಜವಾಗಿಯೇ 80 ಸೀಟ್ಗಳನ್ನು ಕೈಗೆ ಕೊಡ್ತಾರೆ ಅಂತ ಹೇಳಿದರೆ ಹೆಚ್ಚಿನ ಸೀಟ್ಗಳಲ್ಲಿ ಸ್ಪರ್ಧೆ ಮಾಡಿ ಅದಕ್ಕೆ ಹಣ ಸುರಿದು ಅಲ್ಲಿ ಒಂದಷ್ಟು ಹಣವನ್ನು ನಷ್ಟ ಮಾಡಿಕೊಳ್ಳುವಂಥ ಸಮಸ್ಯೆ ತಲೆದೂರೋದಿಲ್ಲ. 80 ಕ್ಷೇತ್ರಗಳನ್ನು ಕಾನ್ಸಂಟ್ರೇಟ್ ಮಾಡಿ 80 ಕ್ಷೇತ್ರಕ್ಕೇ ಪ್ರಚಾರ ಮಾಡಿ 80 ಕ್ಷೇತ್ರದಲ್ಲೇ ಹೆಚ್ಚಿನ ಶಕ್ತಿಯನ್ನು ವಿನಿಯೋಗಿಸಿ ಆ 80 ಕ್ಷೇತ್ರಗಳಲ್ಲಿ ಎಷ್ಟನ್ನು ಗೆಲ್ಲೋಕ್ಕಾಗುತ್ತೆ ಅಷ್ಟನ್ನು ಗೆದ್ಕೊಳ್ಬೋದು. ಸೊ ಆ ಗೆದ್ದುಕೊಂಡ್ರೆ ಪಕ್ಕದಲ್ಲಿ AIDMK ಒಂದು 60-70 ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೆ, ಬಿಜೆಪಿ ಒಂದು 10-20 ಕ್ಷೇತ್ರಗಳನ್ನು ಗೆದ್ದುಕೊಂಡ್ರೆ ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಇರೋದು ಸುಲಭ ಆಗುತ್ತೆ. ಇದನ್ನು ವಿಚಾರ ಮಾಡಿನೇ TVK ಈಗ ಬಿಜೆಪಿ ಜೊತೆ ಕೈ ಜೋಡಿಸುವಂಥ ಸಾಧ್ಯತೆಗಳು ಇದೆಯಾ ಅನ್ನುವ ಒಂದು ಚರ್ಚೆ ತಮಿಳುನಾಡಿನಲ್ಲಿ ಶುರುವಾಗಿದೆ. ಕೊನೆ ಕ್ಷಣದಲ್ಲಿ ಚುನಾವಣಾ ಪೂರ್ವ ಮೈತ್ರಿಯನ್ನು ಮಾಡಿಕೊಂಡು ಪಕ್ಕದ ಆಂಧ್ರ ಪ್ರದೇಶದ ರೀತಿಯಲ್ಲೇ ವಿಜಯ್ ಎಳೆ ದಳಪತಿ ವಿಜಯ್ ಅವರಿಗೆ DCM ಸ್ಥಾನ ಸಿಗುವಂಥ ಸಾಧ್ಯತೆಗಳು ಇದೆಯಾ? ಈಗಾಗಲೇ ಬಿಜೆಪಿ ವಿಜಯ್ ಅವರನ್ನು ಎಷ್ಟು ಡ್ಯಾಮೇಜ್ ಮಾಡಬೇಕೋ ಮಾಡಿದೆ. ವಿಜಯ್ ಅವರ ವಿಚಾರದಲ್ಲಿ ತ್ರಿಷಾ ಅವರ ವಿಚಾರವನ್ನು ತೆಗೆದು ತ್ರಿಷಾ ಅವರ ಮನೆಯಿಂದ ವಿಜಯ್ ಮೊದಲು ಹೊರಗಡೆ ಬರಬೇಕು ಅಂತ ಹೇಳಿದ ನಂತರ ವಿಜಯ್ ಅವರ ಪತ್ನಿ ಡೈವೋರ್ಸ್ಗೆ ಅಪ್ಲೈ ಮಾಡಿದರು. ಇದರಿಂದ ದೊಡ್ಡ ಡ್ಯಾಮೇಜ್ ಆಯಿತು. ಅಂದರೆ ತುಂಬ ವೇಗದಲ್ಲಿ ಮುನ್ನುಗ್ತಾ ಇದ್ದಂಥ DMKಗೆ ಸರಿಸಮನಾಗಿ AIDMKಗೆ ಸರಿಸಮನಾಗಿ TVK ಈ ಬಾರಿ
ಒಂದು 70-80 ಕ್ಷೇತ್ರಗಳನ್ನು ಸುಲಭವಾಗಿ ಗೆಲ್ತಾರೆ ಅಂತ ಅಂದ್ಕೊಳ್ತಾ ಇರುವಾಗ ಅವರ ಪತ್ನಿಯ ಡೈವೋರ್ಸ್ ವಿಚಾರದಲ್ಲಿ ಬಂದಂಥ ಸುದ್ದಿ ಇಡೀ ತಮಿಳುನಾಡಿನಾದ್ಯಂತ ಏನು ವಿಜಯ್ ಅವರಿಗೆ ಒಂದು ನೆಗೆಟಿವ್ ಆಯಿತು. ಆ ನೆಗೆಟಿವ್ ಆಗಿದ್ದರಿಂದ ಒಂದು ದೊಡ್ಡ ಹೊಡೆತ ಸಿಕ್ಕಿದೆ. ಈಗ ಅವರು ದೊಡ್ಡ ಮಟ್ಟದಲ್ಲಿ TVK ಪಕ್ಷವನ್ನು ಗೆಲ್ಲಿಸ್ಬೋದು ಅನ್ನುವಂಥ ಏನು ಆ ಒಂದು ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ. ಹಾಗಂತ ಇದನ್ನು BJP ಮಾತ್ರ ದನಿ ಎತ್ತಿರಲಿಲ್ಲ, ಬೇರೆ ಬೇರೆ ಏನು ಪಕ್ಷಗಳು ಬೇರೆ ಬೇರೆ ಮಾಧ್ಯಮಗಳು ದನಿ ಎತ್ತಿದ್ವು. ಹಾಗಾಗಿ ವಿಜಯ್ ಅವರಿಗೆ ಸಹಜವಾಗಿಯೇ ಚುನಾವಣಾ ಸಂದರ್ಭದಲ್ಲಿ ಒಂದು ಮೈನಸ್ ಆಯಿತು. ಆದರೆ ಈಗ ಮತ್ತಷ್ಟು ಮೈನಸ್ ಆಗಬಾರ್ದು, ಮತ್ತಷ್ಟು ಏನು ತಾನು ಇಟ್ಟಿರುವಂಥ ಹೆಜ್ಜೆ ಇದೆಯಲ್ಲ, ವಿಜಯ್ ಮೊನ್ನೆ ಹೇಳಿದ್ದಾರೆ, ನಾನು ಎಲ್ಲವನ್ನ ಬಿಟ್ಟಿದ್ದೇನೆ, ಈಗೇನಿದ್ರು ರಾಜಕೀಯ ಅಂತ. ಇನ್ನು ಇವತ್ತಿನ ಸುದ್ದಿಯನ್ನು ನೋಡೋದಾದರೆ ವಿಜಯ್ ಅವರಿಗೆ ಸ್ವತಃ ಅವರ ಜನನಾಯಕನ್ ಸಿನಿಮಾ ಏನಿತ್ತು ಆ ಸಿನಿಮಾಗೆ ಈಗ OTT ರೈಟ್ಸ್ ಕೂಡ ಒಂದಷ್ಟು ಕೋಟಿ, 100 ಕೋಟಿ OTT ರೈಟ್ಸ್ ಕೂಡ ಅದು ಕಳ್ಕೊಂಡಿದೆ. ಸಿನಿಮಾ ರಿಲೀಸ್ಗೂ ಕೂಡ ಅವಕಾಶ ಇಲ್ಲ. ಇಷ್ಟೆಲ್ಲ ಹೊಡೆತಗಳನ್ನು ಹೊಡೆತಗಳ ಮೇಲೆ ಹೊಡೆತಗಳನ್ನು BJP ಇಂಡೈರೆಕ್ಟ್ ಆಗಿ ಕೊಡ್ತಾ ಇದೆ ಅಂತ ಅನ್ನಿಸ್ತಾ ಇರುವಾಗ ವಿಜಯ್ ಈ ಹೊಡೆತದಿಂದ ತಪ್ಪಿಸಿಕೊಳ್ಬೇಕು ಅಂತ ಹೇಳಿದರೆ BJP ಜೊತೆ ಕೈ ಜೋಡಿಸ್ತಾರಾ? BJP ಕೊಟ್ಟಿರುವಂಥ ಆಫರ್ ಅಂದರೆ 234 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿ ತಮ್ಮ ಶಕ್ತಿಯನ್ನು ಸಂಪೂರ್ಣ ಎಲ್ಲ 234 ಕ್ಷೇತ್ರಗಳಲ್ಲೂ ವಿನಿಯೋಗಿಸೋದಕ್ಕೆ ಕಷ್ಟ ಆಗುತ್ತೆ. ಎಲ್ಲ ಕಡೆ ಪ್ರಚಾರ ಮಾಡಬೇಕು, ಎಲ್ಲ ಕಡೆ ಜನರನ್ನು ಮುಟ್ಟಬೇಕು, ಎಲ್ಲ ಕಡೆ ಏನು ನಿರಂತರವಾಗಿ ಮನೆಗೆ ಹೋಗಬೇಕು, ಕೆಲವೊಂದು ಸಾರಿ ಹಣ ಇಂಥದ್ದೆಲ್ಲ ತುಂಬ ವೆಚ್ಚ ಆಗುತ್ತೆ. ಅದಕ್ಕೆ ಲಿಮಿಟೆಡ್ ಆಗಿ 80 ಕ್ಷೇತ್ರಗಳನ್ನು ಎಲ್ಲೆಲ್ಲೆಲ್ಲ ನಿಮಗೆ ಹೆಚ್ಚಿನ ಶಕ್ತಿ ಇದೆಯೋ ಆ 80 ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಉಳಿದ ಕ್ಷೇತ್ರಗಳಲ್ಲಿ AIADMK BJP ಸ್ಪರ್ಧೆ ಮಾಡುತ್ತೆ. ನಾವು 3 ಜನ ಒಗ್ಗಟ್ಟಾಗಿ ಹೋಗಿ ತಮಿಳುನಾಡಿನಲ್ಲಿ ಅಧಿಕಾರಕ್ಕೇರೋಣ ಅನ್ನುವಂಥದ್ದು BJPಯ ಲೆಕ್ಕಾಚಾರ. ಹೇಗೆ ನಾವು ಆಂಧ್ರ ಪ್ರದೇಶದಲ್ಲಿ TDP ಜನಸೇನಾ ಜೊತೆ ಸೇರ್ಕೊಂಡು ಅಧಿಕಾರದಲ್ಲಿದ್ದವು, ಅದೇ ರೀತಿಯಲ್ಲಿ ತಮಿಳುನಾಡಿನಲ್ಲಿ ಕೂಡ ಅಧಿಕಾರಕ್ಕೇರೋಣ. ಯಾಕೆಂದರೆ ಅಮಿತ್ ಶಾ ಅವರ ಒಂದು ರಣಘೋಷ 2 ಬಾರಿ 2024-25 ಮಹಾಶಿವರಾತ್ರಿಯಲ್ಲಿ ಬಂದು ಅವರು ಹೇಳಿ ಹೋಗಿದ್ದಾರೆ, ಈ ತಮಿಳುನಾಡಿನಲ್ಲಿ ನಾವು 2026ಕ್ಕೆ ಅಧಿಕಾರಕ್ಕೇರ್ತೀವಿ, ಬರೆದಿಟ್ಕೊಳ್ಳಿ, ಮಿತ್ರ ಪಕ್ಷವಾಗಿ NDA ಇಲ್ಲಿ ಅಧಿಕಾರಕ್ಕೇರುತ್ತೆ ಅಂತ. ವಿಜಯ್ ಕೂಡ ಸುಮ್ಮನೆ ನಿರಂತರವಾಗಿ BJPಯಿಂದ ಅಂದರೆ ಕೇಂದ್ರ ಸರ್ಕಾರ BJP ಏನಿದೆ ಅದು ನಿರಂತರವಾಗಿ ದಾಳಿಗಳನ್ನು ಮಾಡ್ತಾ ಇದೆ. ವಿಜಯ್ ಅವರ ಏನು ಡೈವೋರ್ಸ್ ವಿಚಾರದಲ್ಲಿರ್ಬೋದು, ಇಲ್ಲಾಂದರೆ ಅವರ ಬೇರೆ ಬೇರೆ ವಿಚಾರಗಳಲ್ಲಿ, ಸಿನಿಮಾ ವಿಚಾರದಲ್ಲಿ ಅವರಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಸುಮ್ಮನೆ ಮೈತ್ರಿ ಮಾಡ್ಕೊಳ್ಳೋದು ಒಳ್ಳೇದಲ್ವಾ ಅಂತ, ಆ ಥರ ವಿಚಾರ ಮಾಡ್ಬೋದಾ ಅಂತ ಒಂದು ಕಡೆಯಲ್ಲಿ ಚರ್ಚೆ ಆಗ್ತಾ ಇದೆ. ಆದರೆ ಇಲ್ಲಿ BJPಯನ್ನು ಖಂಡಾತುಂಡವಾಗಿ ಅದರ ಏನು ನಿಲುವಿನಲ್ಲಿ ಸಿದ್ಧಾಂತದಲ್ಲಿ ವಿಜಯ್ ವಿರೋಧಿಸಿದ್ದಾರೆ. ಅವ್ರದ್ದು ಒಂಥರದ DMK ಸಿದ್ಧಾಂತವೇ, ಅಂದರೆ ತಮಿಳ್ ಫಸ್ಟ್ ಅನ್ನುವಂಥದ್ದು BJPಯ ರೀತಿ ಇಂಡಿಯಾ ಫಸ್ಟ್ ಅನ್ನುವಂಥ ಸಿದ್ಧಾಂತ ಅಲ್ಲ, ತಮಿಳ್ನಾಡು ಫಸ್ಟ್, ಅಲ್ಲಿನ ತಮಿಳ್ ಫಸ್ಟ್ ಅನ್ನುವಂಥ ಸಿದ್ಧಾಂತ ಹೊಂದಿರುವಂಥ ಇಳೆಯ ದಳಪತಿ ವಿಜಯ್ BJP ಜೊತೆ ಕೈ ಜೋಡಿಸಿದ್ರೆ ಅವರನ್ನು ಮೆಚ್ಕೊಂಡಂಥ, ಅವರನ್ನು ಒಪ್ತಾ ಇರುವಂಥ ಒಂದು ಯುವ ವರ್ಗ ರಿವರ್ಸ್ ಆಗಿಬಿಡುತ್ತಾ? ಅವರ ಆರಂಭದಲ್ಲಿ TVK ಪಕ್ಷದ ಸಿದ್ಧಾಂತಗಳೇನಿತ್ತೋ ಒಂದು ಪಟ್ಟಿಯನ್ನು ಕೊಟ್ಟಿದ್ರಲ್ಲ, ಆ ಪಟ್ಟಿಗೆ ವಿರೋಧವಾಗಿ BJP ಜೊತೆ ಸೇರಿಕೊಂಡ್ರೆ ಆಗ ಅದಕ್ಕೆ ಬರಬೇಕಾದಂಥ ಬೆಂಬಲ ಮತಗಳು ಬರದೇ ಇದ್ದರೆ ಇದ್ದಿದ್ದು ಮತ್ತಷ್ಟು ವೀಕ್ ಆಗಿ ಹೋದರೆ ಅನ್ನುವಂಥ ವಿಚಾರ ಕೂಡ ವಿಜಯ್ ಅವ್ರ ತಲೆಯಲ್ಲಿದೆ. ಆದರೆ ಸದ್ಯಕ್ಕೆ ಯಾವ ನಿರ್ಧಾರ ತೆಗೆದುಕೊಳ್ತಾರೆ? ಯಾಕೆಂದರೆ ಚುನಾವಣಾ ಪೂರ್ವ ಮೈತ್ರಿ ಮಾಡ್ಕೊಳ್ಬೇಕು ಅಂದರೆ ಕೆಲವೇ ದಿನಗಳ ಸಮಯ ಇದೆ. ಕೆಲವೇ ದಿನಗಳಲ್ಲಿ ಇದು ನಿರ್ಧಾರ ಆಗಬೇಕು, ಸೀಟ್ಗಳ ಹಂಚಿಕೆ ಆಗಬೇಕು, ಸ್ಪರ್ಧೆಯಿಂದ ಗೆದ್ದು ಅಧಿಕಾರಕ್ಕೆ ಇರಬೇಕು. ಆದರೆ ಪಕ್ಕದ ಆಂಧ್ರ ಪ್ರದೇಶದಲ್ಲೇ ಒಂದು ಮಾಡೆಲ್ ಇದೆ, TDP BJP ಜನಸೇನಾ, ಆ ರೀತಿಯಲ್ಲೇ BJP AIADMK TVK ಈ 3ರ ಮೈತ್ರಿ ಈ ಬಾರಿ ಅಧಿಕಾರಕ್ಕೆ ಏರುವಂಥ ಅವಕಾಶಗಳಿವೆ. ಅದನ್ನು ವಿಚಾರ ಮಾಡಿ ಅಂತ BJP ವಿಜಯ್ ಅವರಿಗೆ ಒಂದು ಮನವಿಯನ್ನು ಮಾಡಿದೆ. ಇದರ ಕುರಿತಾಗಿ ಮಾತುಕತೆಗಳು ಕೂಡ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಇದು ಸದ್ಯದಲ್ಲೇ ಏನಾಗುತ್ತೆ ಅನ್ನೋದು ಹೊರಬರುತ್ತೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.